ದಾಳಿ ಮಾಡ್ತಾ ಇರುವಂತದ್ದು ಇದೇನು ಮೊದಲೇನಲ್ಲ. ಸೊ ಈ ಹಿಂದೆ ನಡೆದಿರುವಂತ ಘಟನೆಯನ್ನ ನೆನಪಿಸಿಕೊಳ್ಬಹುದು. 2001ರಲ್ಲೂ ಕೂಡ ಇಂಥದೇ ಘಟನೆ ಆಗಿದೆ. ಈ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಾಗಿದೆ. ಪಹಲ್ಗಾಮ್ ಪ್ರಮುಖ ಪ್ರವಾಸಿ ತಾಣ ಮತ್ತು ಅಮರನಾಥ ಯಾತ್ರೆ ಒಂದು ಪ್ರಮುಖ ಬೇಸ್ ಕ್ಯಾಂಪ್ ಅಂತಾನೆ ಹೇಳ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಪಹಲ್ಗಾಮ್ನಲ್ಲಿ ಹಲವು ಬಾರಿ ಉಗ್ರರ ದಾಳಿಗಳು ಕೂಡ ನಡೆದು ಹೋಗಿವೆ. 2000ನೇ ಇಸ್ವಿಯಲ್ಲೂ ಕೂಡ ಪಹಲ್ಗಾಮ್ನಲ್ಲಿ ಅಮರನಾಥ ಯಾತ್ರೆಯ ಬೇಸ್ ಕ್ಯಾಂಪ್ ಮೇಲೆ ಉಗ್ರರು ದಾಳಿಯನ್ನ ನಡೆಸಿದ್ರು. ಅದಕ್ಕೂ ಕೂಡ ಸೊ ನಮ್ಮ ಭಾರತ ಕೂಡ ಪ್ರತ್ಯುತ್ತರವನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಈಗ ನನ್ನ ಕಲೀಗ್ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈಗ ಸದ್ಯ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಭರತ್ ಭೂಷಣ್ ಅವರ ಮೃತದೇಹ ಹಸ್ತಾಂತರ ಮಾಡಲಾಗಿದೆ ಕುಟುಂಬಸ್ಥರಿಗೆ, ಜೊತೆಗೆ ಮಂಜುನಾಥ್ ರಾವ್ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಸದ್ಯ ಎಷ್ಟು ಗಂಟೆಗೆ ಈಗ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗುತ್ತೆ? ಅಂತ್ಯ ಸಂಸ್ಕಾರ ಎಷ್ಟು ಗಂಟೆ ನಡೆಸಲಾಗುತ್ತೆ? ಮಂಜುನಾಥ್ ರಾವ್ ಅವರದು ಹಾಗೆ ಭರತ್ ಭೂಷಣ್ ಅವರದು ಸದ್ಯ ಈಗ ಎಲ್ಲಿ ಹೋಗ್ತಾ ಇದೆ ಮೃತದೇಹ? ಡೀಟೇಲ್ಸ್ ಕೊಡೋದಾದ್ರೆ. ನಿಕೇಶ್, ಪ್ರೆಸೆಂಟ್ ಈಗ ಇನ್ನು ಏರ್ಪೋರ್ಟ್ ರಸ್ತೆಯಲ್ಲಿದೆ, ನೋಡ್ತಿರ್ಬೋದು ದೃಶ್ಯಗಳು ಸಹ. ಈಗ ಆಂಬ್ಯುಲೆನ್ಸ್ ಮುಖಾಂತರ ಭರತ್ ಭೂಷಣ್ ಅವರ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಿದೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಎಸ್ಕಾಟ್ ಇದೆ, ಭಾರಿ ಭದ್ರತೆ ಇದೆ. ಒಂದ್ ಕಡೆ ಸಂಸದ ತೇಜಸ್ ಸೂರ್ಯ ಸಹ ಏನು ಇಲ್ಲೇ ಇದ್ದಾರೆ, ಅಂದ್ರೆ ಅವರ ಹಿಂದಿನ ಕಾರ್ಯದಲ್ಲಿ ಬರ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಅಲ್ಲಿ ಕುಟುಂಬಸ್ಥರಿದ್ದಾರೆ. ಯಾಕಂದ್ರೆ ಅವರು ಮಾವ ಹೇಳ್ತಿದ್ರು ತುಂಬಾ ದುಃಖ ಆಗ್ತಿದೆ, ಖುಷಿಯಾಗಿ ಹೋಗಿದ್ರು. ಆದ್ರೆ ಈಗ ಅಂತ ಘೋರ ಘಟನೆ ನಡೆದಿದೆ. ನಾವೆಲ್ಲ ಆತರ ಆಗತ್ತಾ ಅಂತ ನಾವು ಅನ್ಕೊಂಡಿಲ್ಲ. ಈಗ ತುಂಬಾ ದುಃಖ ಆಗುತ್ತೆ. ಕೇಂದ್ರ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಯಾಕಂದ್ರೆ ಈ ತರ ಘಟನೆ ಆಗ್ಬಾರ್ದು. ಸುಮಾರು 26 ಜನ ಸಾವನ್ನು ಅಪ್ಪಿದ್ದಾರೆ ಉಗ್ರಗಾಮಿಗಳಿಗೆ. ಯಾಕಂದ್ರೆ ಭರತ್ ಭೂಷಣ್ ಅವರು ಈ ಹಿಂದೆ ತುಂಬಾ ಅವರು ಆಕ್ಟಿವ್ ಆಗಿದ್ರು. ಅವರು ಟಿಕ್ಕಿ ಅವರು ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ಅವರ ಸಾವು ತುಂಬಾ ದುಃಖಕರವಾಗಿದೆ ಅಂತ ಒಂದ್ ಕಡೆ ಆ ದುಃಖದಲ್ಲಿ ಅವರ ಮಾವ ಸಂಬಂಧಿಕರು ಎಲ್ಲರೂ ಸಹ ಹೇಳ್ತಿದ್ದಾರೆ. ಯಾಕಂದ್ರೆ ದೃಶ್ಯ ಸಹ ನೋಡ್ತಿರ್ಬೋದು. ಯಾಕಂದ್ರೆ ಬಾಡಿ ಆ ಪಕ್ಕದ ರಸ್ತೆಯಲ್ಲಿ ಸಹ ಬರ್ತಾ ಇದೆ. ಯಾಕಂದ್ರೆ ಒಂದು ಮಂಜುನಾಥ್ ಅವರ ಬಾಡಿಯನ್ನ ಈಗ ತೆಗೆದುಕೊಂಡು ಬೈ ರೋಡ್ ಮುಖಾಂತರ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಭರತ್ ಭೂಷಣ್ ಅವರ ಮೃತದೇಹವನ್ನ ಮತ್ತಿಕೆರೆ ಅಲ್ಲಿರುವ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಎಸ್ಕಾಟ್ ಇದೆ, ಪೊಲೀಸ್ ಭದ್ರತೆ ಕೈಗೊಂಡಿದ್ದಾರೆ. ಯಾಕಂದ್ರೆ ಲೇಟ್ ಆಗಿತ್ತು. ಯಾಕಂದ್ರೆ 10ವರೆಗೆ ಬರ್ಬೇಕಿತ್ತು ಬಾಡಿ, ಆದ್ರೆ ಬೆಳಗ್ಗೆ 3:55ಕ್ಕೆ ಬಾಡಿ ಬಂದಿದೆ. ಹೀಗಾಗಿ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಮತ್ತು ತೇಜಸ್ವಿ ಸೂರ್ಯ ಸಂಸದರು, ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಡಿಸಿ ಅವರು ಸಮ್ಮುಖದಲ್ಲಿ ಬಾಡಿ ಹಸ್ತಾಂತರವಾಗಿದೆ. ನೀವು ದೃಶ್ಯಗಳು ಸಹ ನೋಡ್ತಿರಬಹುದು. ಈಗ ಆಂಬ್ಯುಲೆನ್ಸ್ ಮುಖಾಂತರ ಭರತ್ ಭೂಷಣ್ ಅವರ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಒಕ್ಕಲಿಗರ ಸಂಪ್ರದಾಯವಂತೆ ವಿಧಿವಿಧಾನ ನಡೆಯುತ್ತೆ. ಒಂದ್ ಕಡೆ ಹೆಬ್ಬಾಳದ ಚಿತಾಗಾರದಲ್ಲಿ ಸ್ಲಾಟ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಇದೀಗ ಮೆಟ್ಟಿಗೆ ಅಗ್ರಹಾರದಲ್ಲಿ ಸಹ ಈಗ ಅಲ್ಲಿಗೆ ಅಂತಿಮ ಸಂಸ್ಕಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಒಕ್ಕಲಿಗರ ಸಂಪ್ರದಾಯಂತೆ ವಿಧಿವಿಧಾನ ನಡೆಯುತ್ತೆ. ಒಂದ್ ಕಡೆ ಅವರು ಕುಟುಂಬಸ್ಥರು ತುಂಬಾ ದುಃಖದಲ್ಲಿದ್ದಾರೆ. ಯಾಕಂದ್ರೆ ಖುಷಿಯಾಗಿ ಕಾಶ್ಮೀರವನ್ನ ಸವಿಯಕ್ಕೆ ಹೋಗಿದ್ರು, ಅಲ್ಲಿನ ಎಂಜಾಯ್ ಮಾಡಕ್ಕೆ ಹೋಗಿದ್ರು. ಬಟ್ ಇದೀಗ ದುಃಖ ಅವರ ಮನೆಯಲ್ಲಿ ಛಾಯೆ ಮೂಡಿದೆ. ಯಾಕಂದ್ರೆ ಯಾರು ಈ ಒಂದು ಘಟನೆ ಆಗತ್ತಂತ ಅನ್ಕೊಂಡಿದ್ದಿಲ್ಲ. ಬಟ್ ಇದೀಗ ಭರತ್ ಭೂಷಣ್ ಅವರು ಸಾವು, ಅಂದ್ರೆ ಉಗ್ರಗಾಮಿಗಳು ಬಂದು ಪಿಸ್ತೂಲ್ ಅಂದ್ರೆ ಬಂದೂಕಿಟ್ಟು ಸಾಯಿಸಿದ್ದಾರೆ. ಅಂದ್ರೆ ನೀವು ಹಿಂದೂನಾ ಮುಸ್ಲಿಂನಾ ಅಂತ ಕೇಳಿ ಧರ್ಮದ ವಿಚಾರದಲ್ಲಿ ಸಾಯಿಸಿದ್ದು ತುಂಬಾ ದುಃಖ ಆಗುತ್ತೆ ಅಂತ ಏನೋ ಒಂದ್ ಕಡೆ ಅವರ ಮಾವ ಸಹ ಏನೋ ರಿಪಬ್ಲಿಕ್ ಕಣ್ಣೀರು ಹಾಕುತ್ತಾ ತಿಳಿಸಿದ್ರು. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ದೇವನಹಳ್ಳಿ ಟೋಲ್ ಅಲ್ಲಿ ಈಗ ಮೃತದೇಹ ರವಾನೆ ಅಂದ್ರೆ ಹೋಗ್ತಾ ಇದೆ. ಮುಂದೆ ಎಸ್ಕಾಟ್ ಇದೆ. ಯಾಕಂದ್ರೆ ತುಂಬಾ ಜನ ಬಂದಿದ್ದಾರೆ ಒಂದ್ ಕಡೆ ಅಂತಿಮ ನಮನ ಸಲ್ಲಿಸೋಕೆ. ಹೀಗಾಗಿ ಯಾವ ರೀತಿ ತೊಂದರೆ ಆಗದಂತೆ ಇದೀಗ ಬಾಡಿ ಅಂದ್ರೆ ಆಂಬ್ಯುಲೆನ್ಸ್ ಮುಖಾಂತರ ಮೃತದೇಹವನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ. ಜಾಲಹಳ್ಳಿಯ ಅಂದ್ರೆ ಮತ್ತಿಕೆರೆ ಅವರ ನಿವಾಸಕ್ಕೆ ಕುಟುಂಬಸ್ಥರು ಸುಮಾರು ಒಂದು ಕಾರಲ್ಲಿ ಸಹ ಬಂದಿದ್ದಾರೆ. ಈಗ ಆಂಬ್ಯುಲೆನ್ಸ್ ಅಲ್ಲಿ ಸಹ ಒಳಗಡೆ ಕುಟುಂಬಸ್ಥರಿದ್ದಾರೆ. ಅವರ ಆಕ್ರಂದ್ರ ಮುಗಿಲಿ ಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಆಗಿದ್ದು ಘೋರ ಘಟನೆ. ಎಲ್ಲರೂ ಎಂಜಾಯ್ ಮಾಡ್ತಿದ್ರು, ಎಲ್ಲರೂ ಕುಂತು ಊಟ ಮಾಡ್ತಿದ್ರು, ಒಂಥರ ಪ್ರಕೃತಿಯನ್ನ ಸವಿತಾ ಇದ್ರು. ಆ ಒಂದು ಟೈಮ್ ಅಲ್ಲಿ ಉಗ್ರಗಾಮಿಗಳು ಬಂದು ಹಟ್ಟಹಾಸ ಮೆರೆದಿದ್ದಾರೆ. ಸುಮಾರು 26 ಜನ ಸತ್ತಿದ್ದಾರೆ. ಅದರಲ್ಲಿ ಕರ್ನಾಟಕದವರು 3. ನೋಡ್ತಿರ್ಬೋದು ದೃಶ್ಯಗಳು ಸಹ. ಈಗ ದೇವನಹಳ್ಳಿ ಟೋಲ್ ದಾಟಿದೆ, ಇನ್ನೇನು ಯಲಂಕ ಹತ್ತಿರದಲ್ಲಿದೆ. ಹೀಗಾಗಿ ಇಲ್ಲಿ ಒಂದ್ ಕಡೆ ಸಂಸದರಾದ ತೇಜಸ್ವಿ ಸೂರ್ಯ ಮತ್ತು ವಿ ಸೋಮಣ್ಣ ಸಹ ಏನೊಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದ್ರೆ ಈ ಘಟನೆ ನಡೆಯಬಾರದಿತ್ತು. ಮತ್ತೆ ಉಗ್ರಗಾಮಿಗಳು ಬಾಲ ಬಿಚ್ಚಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ನಿನ್ನೆ ಸಭೆ ಆಗಿದೆ. ಹಲವು ನಿರ್ಬಂಧನೆಗಳನ್ನ ಪಾಕಿಸ್ತಾನಕ್ಕೆ ವಿಧಿಸಿದೆ. ಮತ್ತೆ ನಾವು ಯಾರನ್ನ ಬಿಡಲ್ಲ, ಯಾರು ಉಗ್ರಗಾಮಿಗಳಿದ್ದಾರೆ, ಇದರಿಂದ ಯಾರಿದ್ದಾರೆ ಯಾರನ್ನ ಬಿಡಲ್ಲ, ಅವರೆಲ್ಲ ಸದೆ ಬಡಿತೀವಿ. ಈಗಾಗಲೇ ಉನ್ನತ ಮಟ್ಟದ ಸಭೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಅಮಿತ್ ಶಾ ಅವರು ಮಾಡಿದ್ದಾರೆ. ಯಾಕಂದ್ರೆ ಇಂಥ ಈ ಕೃತ್ಯವನ್ನ ಯಾರು ಸಹಿಸಲ್ಲ.
ಯಾಕಂದ್ರೆ ಧರ್ಮದ ವಿಚಾರದಲ್ಲಿ ಬಂದು ಕೊಲೆ ಮಾಡಿದ್ದಾರೆ, ಪ್ಯಾಂಟ್ ಬಿಚ್ಚಿ ನೋಡಿ ಕೊಲೆ ಮಾಡಿದ್ದಾರೆ. ಒಂದ್ ಕಡೆ ಹೀಗೆ, ಯಾಕಂದ್ರೆ ಈ ಒಂದು ಘೋರ ಘಟನೆ ಇದು ತುಂಬಾ ಇಡೀ ದೇಶವೇ ಒಂದ್ ಕಡೆ ದುಃಖದಲ್ಲಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ತರ ಘಟನೆ ಯಾವುದೂ ಆಗಿಲ್ಲ. ಒಂದ್ ಕಡೆ ಹಿಂದೂಗಳ ನರಮೇಧವೇ ಆಗಿದೆ. ಯಾಕಂದ್ರೆ ಈ ಹಿಂದೆ ನಾವು ಕಾಶ್ಮೀರದಲ್ಲಿ ಹಿಂದೂಗಳ ಹತ್ಯೆ ಅಂತ ಹಿಂದೆ ಕೇಳಿದೀವಿ, ಬಟ್ ಇವತ್ತು ಕಣ್ಣಾರೆ ನೋಡ್ತಿದ್ವಿ, ತುಂಬಾ ದುಃಖ ಆಗುತ್ತೆ. ಹೀಗಾಗಿ ಕುಟುಂಬಸ್ಥರು ಸಹ ಆ ಏರ್ಪೋರ್ಟ್ ಅಲ್ಲಿ ಮೃತದೇಹ ನೋಡಿದ ತಕ್ಷಣವೇ ಕಣ್ಣೀರು ಹಾಕಿದ್ರು, ಆಕ್ರಂದನ ಜೋರಾಗಿತ್ತು. ಒಂದ್ ಕಡೆ ತೇಜಸ್ವಿ ಸೂರ್ಯ, ಮತ್ತೊಂದ್ ಕಡೆ ವಿ ಸೋಮಣ್ಣ ಅವರು ತುಂಬಾ ಸಮಾಧಾನ ಮಾಡಿದ್ರು. ಯಾಕಂದ್ರೆ ಆ ಘಟನೆ ಆಗಿದೆ. ಈ ಮತ್ತೊಂದ್ ಕಡೆ ತೇಜಸ್ವಿ ಸೂರ್ಯಗೆ ಮತ್ತು ವಿ ಸೋಮಣ್ಣಗೆ ಕುಟುಂಬಸ್ಥರು ಸಹ ಮನವಿ ಸಹ ಮಾಡಿಕೊಂಡಿದ್ದಾರೆ, ಇಂಥವರನ್ನ ಬಿಡಬೇಡಿ, ಈ ತರ ಘಟನೆಯನ್ನ ಮತ್ತೆ ಮರುಕಳಿಸಬಾರದು. ಯಾಕಂದ್ರೆ ಆ ಹೆಂಡತಿಯ ಮಕ್ಕಳ ಮುಂದೆನೆ ಬಂದೂಕಿಟ್ಟು ಆ ಹಣೆಗೆ ಇಟ್ಟು ಶೂಟ್ ಮಾಡಿದ್ದಾರೆ, ಸಾಯಿಸಿದ್ದಾರೆ. ಇದು ಘೋರ ಕೃತ್ಯ. ಯಾಕಂದ್ರೆ ಕಾಶ್ಮೀರ ಈಗ ಬೆಳೀತಾ ಇತ್ತು. ಒಂದ್ ಕಡೆ ಎಲ್ಲ ಅಭಿವೃದ್ಧಿಯಿಂದ, ಸ್ಮಾರ್ಟ್ ಸಿಟಿಯಿಂದ ಕಾಶ್ಮೀರ ಕೂಡಿತ್ತು. ತುಂಬಾ ಜನ 2 ತಿಂಗಳಿಂದ ಸುಮಾರು 5-6 ಲಕ್ಷ ಜನ ಕಾಶ್ಮೀರಕ್ಕೆ ಪ್ರವಾಸ ಹೋಗಿದ್ರು. ಯಾಕಂದ್ರೆ ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ ಅಂದ್ರೆ ಒಂದ್ ಕಡೆ ಪ್ರವಾಸಿಗರಿಂದ ಅವರಿಗೆ ಆದಾಯ ಆರಂಭವಾಗುತ್ತೆ, ಆದಾಯ ಅಲ್ಲಿ ಸೃಷ್ಟಿಯಾಗುತ್ತೆ. ಅಲ್ಲಿ ವ್ಯಾಪಾರಿಗಳು ಸಹ ಒಂದ್ ಕಡೆ ಹೇಳ್ತಾ ಇದ್ರು ತುಂಬಾ ನಷ್ಟ ಆಗುತ್ತೆ. ಯಾಕಂದ್ರೆ ಈ ತರ ಘಟನೆ ಆದ್ರೆ ಮತ್ತೆ ಕಾಶ್ಮೀರಕ್ಕೆ ಯಾರು ಬರಲ್ಲ, ನಮ್ಗೆ ತುಂಬಾ ನಷ್ಟ ಆಗುತ್ತೆ. ನಾವು ಈ ಒಂದು ಪ್ರವಾಸದಿಂದ ನಾವು ಆದಾಯನ ವೃದ್ಧಿಸಿಕೊಡ್ತಿದ್ವಿ. ಅಲ್ಲಿನ ಸರ್ಕಾರದ ಮುಖ್ಯಮಂತ್ರಿ ಸಹ ಅದೇ ತಿಳಿಸಿದ್ರು. ಬಟ್ ಏಯ ಕೃತ್ಯ ಇದು. ಯಾಕಂದ್ರೆ ಉಗ್ರಗಾಮಿಗಳು ಮತ್ತೆ ಬಾಲ ಬಿಚ್ಚಿದ್ದಾರೆ. ಒಂದ್ ಕಡೆ ಪಾಕಿಸ್ತಾನದ ನಂಟಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಒಂದ್ ಕಡೆ ಎನ್ಐಎ ತನಿಖೆ ಸಹ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಸಂಬಂಧಪಟ್ಟ ಅಧಿಕಾರಿಗಳು, ಪ್ರಧಾನಿ ಮೋದಿ ಅವರು ಸಹ ಒಂದ್ ಕಡೆ ಉನ್ನತ ಮಟ್ಟದ ಸಭೆ ಮಾಡ್ತಿದ್ದಾರೆ. ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿ ಸಹ ಬಂದಿದ್ದಾರೆ ಅವರು. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಯಾರು ಉಗ್ರಗಾಮಿಗಳು ಅವ್ರನ್ನ ಸದ್ಯ ಬಿಡಲೇಬೇಕಂತ ಕಡೆ ಏನೋ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಡೀ ದೇಶ ಒಂದ್ ಕಡೆ ಒಕ್ಕರಲಿಂದ ಯಾರು ಇಂತ ಈ ಕೃತ್ಯ ಮಾಡಿದ ಅಂತವ್ರನ್ನ ಯಾರನ್ನು ಬಿಡಬಾರದು, ಅಂತವ್ರನ್ನ ಸಾಯಿಸಬೇಕಂತ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ, ಮನವಿ ಸಹ ಮಾಡ್ತಿದ್ದಾರೆ, ಹಲವು ಕಡೆ ಪ್ರತಿಭಟನೆ ಸಹ ಮಾಡ್ತಿದ್ದಾರೆ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು. ಈಗ ಪಾರ್ಥಿವ ಶರೀರ ಯಲಹಂಕಕ್ಕೆ ಹತ್ತಿರ ಬಂದಿದೆ. ಅವನ ಮುಂದೆ ಎಸ್ಕಾಟ್ ಇದೆ, ತೇಜಸ್ವಿ ಸೂರ್ಯ ಹಿಂದ್ಗಡೆ ಕಾರಲ್ಲಿದ್ದಾರೆ, ಒಂದ್ ಕಡೆ ವಿ ಸೋಮಣ್ಣರು ಇದ್ದಾರೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ಸಹ ಹೇಳಿದ್ದಾರೆ, ಅವರು ಶಿವಮೊಗ್ಗದ ಮಂಜುನಾಥ್ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಕೇಂದ್ರ ಸಚಿವರಾದ ವಿ ಸೋಮಣ್ಣರು ಇಲ್ಲಿ ಸಹ ಭಾಗಿಯಾಗ್ತಾರೆ. ಒಂದ್ ಕಡೆ ದುಃಖದಲ್ಲಿ ಕುಟುಂಬ ಇದೆ. ಯಾಕಂದ್ರೆ ಈ ಒಂದು ದೃಶ್ಯ, ಯಾಕಂದ್ರೆ ಆ ದೃಶ್ಯಗಳು ನೋಡಿದಾಗ ಕಣ್ಣೆದುರಿಗೆ ಮಕ್ಕಳು ಹೆಂಡತಿ ಮುಂದೆ ಸಾಯಿಸುತ್ತಂದ್ರೆ ಇಡೀ ದೇಶವೇ ಒಂದ್ ಕಡೆ ಕಣ್ಣೀರಾಗ್ತಿದೆ. ಈ ತರ ಘಟನೆ ಆಗ್ಬಾರ್ದು. 26 ಜನ ಸಾವನ್ನಪ್ಪಿದ್ದಾರೆ, ಇನ್ನು ಕೆಲವು ಜನ ಗಾಯಗೊಂಡಿದ್ದಾರೆ, ಇನ್ನು ಕೆಲವು ಜನ ಇಂಜೂರಿನ ತುಂಬಾ ತೀವ್ರ ಘಟಕದಲ್ಲಿದ್ದಾರೆ. ಹೀಗಾಗಿ ಎಲ್ಲೊಂದ್ ಕಡೆ ಸಂತಾಪ ಸೂಚಿಸ್ತಾ ಇದ್ದಾರೆ. ಸಾಕಷ್ಟು ಜನ ಬಂದಿದ್ದಾರೆ. ಭಾರತೀಯ ಸೇನೆ ಅಧಿಕಾರಿಗಳಾಯ್ತು, ಕೇಂದ್ರ ಸರ್ಕಾರ ಆಯ್ತು, ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು. ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಆಗ್ಲೇಬೇಕಂತ ಕಡೆ ಒತ್ತಾಯ ಮಾಡ್ತಿದ್ರೆ. ಈಗಾಗಲೇ ಮೋದಿ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದ್ ಕಡೆ ವಿ ಸೋಮಣ್ಣ ಅವರು ಸಹ ಸ್ಪಷ್ಟಪಡಿಸಿದ್ದಾರೆ, ನಾವು ಯಾರನ್ನೂ ಬಿಡಲ್ಲ, ಅವ್ರನ್ನ ಮಟ್ಟ ಹಾಕ್ತಿವಂತ ಒಂದ್ ಕಡೆ ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಅಧಿಕಾರಿಗಳು ಸನ್ನಿಧರಾಗಿದ್ದಾರೆ. ಉನ್ನತ ಮಟ್ಟದ ಸಭೆ ಸಹ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಒಂದ್ ಕಡೆ ವಿದೇಶ ಪ್ರವಾಸವನ್ನ ಮೊಟಕುಗೊಳಿಸಿ ಬಂದಿದ್ದಾರೆ. ನೋಡ್ತಿರ್ಬೋದು, ಒಂದ್ ಕಡೆ ಪೊಲೀಸರು, ಮತ್ತೊಂದ್ ಕಡೆ ಎಸ್ಕಾಟ್